ಸೊ ಫ್ರೆಂಡ್ಸ್ ನೋಡಿ ಯಾವ ಥರ ಗೂಗಲ್ ಅಕೌಂಟ್ ಪಾಸ್ವರ್ಡ್ನ ಚೇಂಜ್ ಮಾಡ್ಬೇಕಂತ. ಮತ್ತು ಗೂಗಲ್ ಆಗಲಿ ಜಿಮೇಲ್ ಆಗಲಿ ಇವೆರಡು ಒಂದೇ ನೋಡಿ. ಈಗ ಈ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ ಈಗ ಯಾವ ಥರ ಜಿಮೇಲ್ ಐ ಡಿ ಪಾಸ್ವರ್ಡ್ನ ಯಾವ ಥರ ಚೇಂಜ್ ಮಾಡೋದು ಹಾಗೆ ರಿಕವರ್ ಮಾಡೋದು ಅಂತ ನೋಡಿ. ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಯಾವ ಥರ ಸೆಟ್ಟಿಂಗ್ಸ್ ಇದೆ ಇಲ್ಲ ಆ ಥರ ಓಪನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈ ಥರ ಹಲವಾರು ಆಪ್ಷನ್ ಇವೆ. ಇಲ್ಲಿ ನೀವು ಗೂಗಲ್ ಅಂತ ಇಲ್ಲಿ ಗೂಗಲ್ ಅಂತ ಆಪ್ಷನ್ ಇದೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಈ ಥರ ಆಪ್ಷನ್ ಬರ್ತೀವಿ ನೋಡಿ. ಮತ್ತು ಇಲ್ಲಿ ಸೈಡ್ ಬರಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅದ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಈ ಥರ ಆಪ್ಷನ್ ಬರ್ತೀವಿ ನೋಡಿ. ಪರ್ಸ್ನಲ್ ಇನ್ಫೋ ಅಂದರೆ ನೀವು ಯಾವಾಗ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀರಿ ಹಾಗೂ ನಿಮ್ಮದು ನೇಮು ಮತ್ತು ಇಮೇಲ್ ಐ ಡಿ ಫೋನ್ ನಂಬರ್ ಕೂಡ ಇಲ್ಲೇ ಇರ್ತವೆ ನೋಡಿ. ಹಾಗೆ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಮತ್ತು ಯುವರ್ ಡಿವೈಸ್ ಈ ಥರ ಆಪ್ಷನ್ ಇದೆ ಇಲ್ಲಿ ನೋಡಿ. ಈಗ ಇಲ್ಲಿ ನೀವು ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಂಬಿಟ್ಟು ನೋಡಿ ಈಗ ಪಾಸ್ವರ್ಡ್ ಯಾವಾಗಂದರೆ ನಾನು ಜೂನ್ 30ಗೆ ಚೇಂಜ್ ಮಾಡಿದ್ದೆ. ಈಗ ಅದು ಕೂಡ ಶೋ ಹೋಗ್ತಿದೆ ನೋಡಿ ಇಲ್ಲಿ. ಹಾಗೆ ಈ ಥರ ಇದೆ ನೋಡಿ. ಮತ್ತು ಇಲ್ಲಿ ಪಾಸ್ವರ್ಡ್ ಲಾಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಲೋಡ್ ಆಗ್ತಿದೆ, ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂಥ ಟೆಕ್ ರಿಲೇಟೆಡ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೆರಿಫೈ ಆಗ್ತಿದೆ ನೋಡಿ. ಈಗ ಅದೇ ಡೈರೆಕ್ಟಾಗಿ ಬಂದಿದೆ. ಏನಂದರೆ ಈಗ ನೀವು ಫಾರ್ಗೆಟ್ ಮಾಡೋದು ಬೇಕಾಗಿಲ್ಲ, ಏಕೆಂದರೆ ಇಲ್ಲಿ ತಾನೇ ಅದು ನ್ಯೂ ಪಾಸ್ವರ್ಡ್ ಅಂತ ಕ್ರಿಯೇಟ್ ಮಾಡ್ಕೊಂತ ಇಲ್ಲಿ ಪೇಜ್ ಓಪನ್ ಆಗಿದೆ ನೋಡಿ. ಈ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇಲ್ಲಾಂದರೆ ಈಗ ಪಾಸ್ವರ್ಡ್ ಚೇಂಜ್ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಡ್ ಆಗ್ತಿದೆ. ಮತ್ತೆ ಕೂಡ ಹಾಗೆ ಬರ್ತಿದೆ. ಈ ಥರ ನೀವು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದರೆ ಮುಗಿತು. ನಿಮ್ಮ ಪಾಸ್ವರ್ಡ್ನ ಈಗ ನೀವು ಹಳೇದು ಬಿಟ್ಟು ಹೊಸದು ಈಗ ಕ್ರಿಯೇಟ್ ಮಾಡಿದ್ದು ಸೇವ್ ಆಗ್ತಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಂಥ ಟೆಕ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.